ಇವತ್ತು ನಡೀತಾ ಇರುವಂತಹ ಈ ವಿಚಾರಣೆ ವಿಜಯಲಕ್ಷ್ಮಿ ಜೊತೆ ವಿದೇಶ ಪ್ರವಾಸಕ್ಕೆ ಪವಿತ್ರ ಅಂದ್ರೆ ವಿಜಯಲಕ್ಷ್ಮಿ ಜೊತೆ ದರ್ಶನ್ ಹೋಗಿದ್ದಕ್ಕೆ ವಿದೇಶ ಪ್ರವಾಸ ಆಗ ಪವಿತ್ರ ಮುನಿಸ್ಕೊಂಡಿದ್ರು ಅನ್ನುವಂಥ ಒಂದು ವಿಚಾರವನ್ನು ಕೂಡ ತಂದಿದ್ದಾರೆ. ಈಗ ರೇಣುಕಾಸ್ವಾಮಿನ ಇವತ್ತು ಶೆಡ್ಗೆ ಕರ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿರೋದು ಇದೆಲ್ಲ ಈ ಕೇಸ್ನ ಪೂರಕ ಸಾಕ್ಷ್ಯಗಳಾಗಿವೆ. ನೋಡಿ, ವಿಜಯಲಕ್ಷ್ಮಿ ಜೊತೆ ವಿದೇಶ ಪ್ರವಾಸಕ್ಕೆ ದರ್ಶನ್ ಹೋಗಿದ್ರ ಬಗ್ಗೆ ಪವಿತ್ರ ಮುನಿಸ್ಕೊಂಡಿದ್ರು ಅನ್ನೋದು ಒಂದು ಅಂಶ. ದರ್ಶನ್ ಕರೆ ಮಾಡಿದ ಬಗ್ಗೆ ಆಕೆಗೆ ಪವಿತ್ರ ಗೌಡ ಹೇಳಿದ್ರಂತೆ, ಅಂದ್ರೆ ಸಮಾಂತಾಗಿ ಹೇಳಿದ್ರಂತೆ. ಸೊ ರೇಣುಕಾಸ್ವಾಮಿಯನ್ನ ಇವತ್ತು ಶೆಡ್ಗೆ ಕರ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಸಮಾಂತಾಗೆ ಹೇಳಿದ್ದಾರೆ ಪವಿತ್ರ ಗೌಡ ಅನ್ನುವಂಥದ್ದನ್ನ ಈಗ ಸಿದ್ಧಾರ್ಥ ಲೂಥ್ರಾ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಸಮಾಂತ ಕೊಟ್ಟಿರುವಂತಹ ಹೇಳಿಕೆ ಅನ್ನೋದು ಸಿದ್ಧಾರ್ಥ ಲೂಥ್ರಾ ಅವರ ವಾದ. ಅವರ ಹೇಳಿಕೆಯಲ್ಲಿ ಇದೆಲ್ಲ ಹೇಳಿದ್ದಾರೆ. ಒಂದು, ಅವ್ರು ಬೇಜಾರು ಮಾಡ್ಕೊಂಡಿದ್ದು ವಿದೇಶಕ್ಕೆ ನೋಡಿ ವಿಜಯಲಕ್ಷ್ಮಿ ಜೊತೆಗೆ ದರ್ಶನ್ ಹೋಗಿದ್ದಾರೆ, ನನಗೆ ಬೇಜಾರಾಗಿದೆ, ನಾನು ಮುನಿಸ್ಕೊಂಡಿದ್ದೆ ಆತನ ಮೇಲೆ ಅನ್ನೋದನ್ನು ಕೂಡ ಹೇಳ್ಕೊಂಡಿದ್ದಾರೆ. ಜೊತೆಗೆ ಶೆಡ್ಡಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಅನ್ನೋದನ್ನು ಕೂಡ ಹೇಳಿದ್ದಾರೆ ಅಂತ. ಕೊಲೆಗೆ ಸಂಬಂಧಪಟ್ಟಂತೆ ತನ್ನ ಪತಿಯ ಸಹಾಯ ಕೇಳಿದ್ರು, ಅಂದ್ರೆ ಸಮಂತ ಅವರ ಪತಿಯ ಸಹಾಯವನ್ನ ಕೇಳಲಾಗಿತ್ತು ಅನ್ನೋ ವಿಚಾರವನ್ನ ಕೂಡ ಸಮಂತ ಹೇಳಿದ್ದಾರೆ ಅನ್ನೋದು ಇಲ್ಲಿ ಬಹಳ ಪ್ರಮುಖ ಆಗುತ್ತೆ. ಅವರು ವೈದ್ಯರು, ಸಮಂತ ಅವರ ಪತಿ. ಹಾಗಾಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ, ಕೊಲೆಗೆ ಸಂಬಂಧಪಟ್ಟಂತೆ ತನ್ನ ಪತಿಯಿಂದ ಸಹಾಯವನ್ನು ಕೂಡ ಕೇಳಿದ್ದಾರೆ. ಇದು ಬಹಳ ಪ್ರಮುಖ ಆಗುತ್ತೆ. ಅಂದ್ರೆ ಎಲ್ಲೋ ಒಂದು ಕಡೆ ಈ ವಿಷಯದಲ್ಲಿ, ಈ ಪ್ರಕರಣದಲ್ಲಿ ಏನೇನ್ ಆಗ್ತಾ ಇದೆಯೋ ಹಂತ ಹಂತವಾಗಿ ಅದನ್ನ ತಡೆಯೋ ನಿಟ್ಟಿನಲ್ಲಿ, ಅಂದ್ರೆ ಬಚಾವಾಗೋ ನಿಟ್ಟಿನಲ್ಲಿ ಇಲ್ಲಿ ಪ್ರಯತ್ನಗಳು ನಡೆದಿವೆ. ಆರೋಪಿ ವಿನಯ್ ಕೇಳ್ಕೊಂಡಿದ್ದ ಅಂತ ಸಮಾಂತ ಅವರ ಹತ್ರ, ಸಮಾಂತನ ಪತಿಯವರ ಹತ್ರ ಕೇಳ್ಕೊಂಡಿದ್ದಂತೆ ವಿನಯ್, ಸಹಾಯ ಮಾಡಿ ಒಂದು ಸ್ವಲ್ಪ ಅಂತ. ಸೊ ಕೊಲೆಗೆ ಸಂಬಂಧಪಟ್ಟಂತೆ ತನ್ನ ಪತಿ ಜೊತೆಗೆ ಹಿಂಗ್ ಸಹಾಯ ಕೇಳಿದ್ರು ವಿನಯ್ ಅನ್ನುವಂಥ ಒಬ್ಬ ವ್ಯಕ್ತಿ, ಈತ ಕೂಡ ಆರೋಪಿ ಈಗ ಈ ಪ್ರಕರಣದಲ್ಲಿ ಅಂತ ಹೇಳಿ ಸಮಂತ, ನೀವು ಹೇಳಿದ್ರಿ ಸಮಂತ ಪತಿ ವೈದ್ಯರು. ಸೊ ಅವರ ಹೇಳಿಕೆಯನ್ನು ಕೂಡ ದಾಖಲಾಗಿದೆ, ಅವರನ್ನು ಕೂಡ ನಾವು ದಾಖಲಿಸಿದ್ದೇವೆ ಅವರ ಹೇಳಿಕೆಯನ್ನ ಅನ್ನುವಂಥದ್ದನ್ನ ಸಿದ್ಧಾರ್ಥ ಲೂಥ್ರಾ ಅವರು ಹೇಳ್ತಾರೆ. ಯಾಕಂದ್ರೆ ಪೋಸ್ಟ್ ಮಾರ್ಟಮ್ ಸಂದರ್ಭದಲ್ಲಿ ಏನೇನು ವಿಷಯಗಳು ಬೆಳಕಿಗೆ ಬರುತ್ತೆ ಅಂದ್ರೆ ಇಲ್ಲಿ ನಿಜಕ್ಕೂ ಹಲ್ಲೆಯಾಗಿ ಆ ಹಲ್ಲೆಯಿಂದಲೇ ರೇಣುಕಾಸ್ವಾಮಿಯ ಹತ್ಯೆ ಆಗಿರೋದಾ ಅಥವಾ ಸಾವಿಗೀಡಾಗಿರೋದು ಅದು ಬಹಳ ಪ್ರಮುಖ ಆಗುತ್ತೆ. ಆ ಹಿನ್ನೆಲೆಯಲ್ಲೇ ಈ ವಿಚಾರದಲ್ಲಿ ಒಬ್ಬ ಅಂದ್ರೆ ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡುವಂತಹ ಒಬ್ಬ ವೈದ್ಯರ ಸಹಾಯ ಸಿಕ್ಕಿದ್ರೆ ಆ ವಿಚಾರದಲ್ಲಿ ಅವರಿಗೆ ಸಹಾಯ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ಪ್ರಕರಣದ ಆರೋಪಿಯಾಗಿರುವಂತಹ ವಿನಯ್ ಸಮಂತ ಪತಿಯ ಸಹಾಯವನ್ನ ಕೇಳಿದ್ದ. ಅಂದ್ರೆ ಇಲ್ಲಿ ಒಂದು ಘಟನೆ ಆಗಿದೆ, ಕೊಲೆಯಾಗಿದೆ. ಆ ಕೊಲೆಯಲ್ಲಿ ಭಾಗಿಯಾದಂತಹ ಆರೋಪ ಹೊತ್ಕೊಂಡಿರುವಂಥವ್ರು ಅದರಿಂದ ಬಚಾವಾಗೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಅನ್ನೋದನ್ನ ಸಾಕ್ಷೀಕರಿಸುವಂತಹ ಬೆಳವಣಿಗೆ ಇದು. ಆ ಹಿನ್ನೆಲೆಯಲ್ಲೇ ಈ ಒಂದು ವಿಚಾರ, ಸಮಂತ ಅವರ ಹೇಳಿಕೆ ಈ ಕೇಸ್ಗೆ ಬಹಳ ಕ್ರೂಷಿಯಲ್ ಆಗುತ್ತೆ. ಆ ವಿಷಯವನ್ನ ಇಲ್ಲಿ ಪ್ರಸ್ತಾಪಿಸಲಾಗ್ತಾ ಇದೆ. ಯಾಕಂದ್ರೆ ಜಡ್ಜ್ ಪ್ರಶ್ನಿಸಿದ್ರು, ಏನ್ ಮಾತುಕತೆ ಆಗಿದೆ, ಸಮಂತ ಏನೆಲ್ಲ ಹೇಳ್ಕೊಂಡಿದ್ದಾರೆ, ಅಂದ್ರೆ ಈ ಪ್ರಕರಣದಲ್ಲಿ ಏನೇನು ವಿಷಯಗಳು ಹೊರಬರ್ತಾ ಹೋಯ್ತು ಅನ್ನೋದನ್ನ. ಇನ್ನು ವಿನಯ್ ಬಳಿ ರೇಣುಕಾಸ್ವಾಮಿ ಹಲ್ಲೆಯ ಫೋಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಫೋಟೋದಲ್ಲಿ ಆರೋಪಿಗಳ ಫೋಟೋ ಕೂಡ ಇದೆಯಾ ಅಂತ ಜಡ್ಜ್ ಪ್ರಶ್ನೆ ಮಾಡ್ತಿದ್ದಾರೆ. ವಿನಯ್ ಬಳಿ ಏನಿತ್ತು ಫೋಟೋಗಳು, ರೇಣುಕಾಸ್ವಾಮಿಯ ಹಲ್ಲೆ ಫೋಟೋಗಳು, ಅಲ್ಲಿ ರೇಣುಕಾಸ್ವಾಮಿ ಫೋಟೋಗಳು ಮಾತ್ರ ಇದೆಯಾ ಅಥವಾ ಹಲ್ಲೆ ಮಾಡಿದಂಥವರ ಫೋಟೋಗಳಿದೆಯಾ, ಯಾರ್ಯಾರು ಅಲ್ಲಿ ಆ ಫೋಟೋದಲ್ಲಿ ದಾಖಲಾಗಿದ್ದಾರೆ, ಆ ಫೋಟೋ ಹೇಗೆ ಸಿಕ್ತು ವಿನಯ್ ಬಳಿ, ಆ ಫೋಟೋದಲ್ಲಿ ಯಾವೆಲ್ಲ ಆರೋಪಿಗಳ ಇದ್ದಾರೆ ಅನ್ನೋದ್ರ ಬಗ್ಗೆ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ಸಾಕ್ಷಿಗಳ ಬಗ್ಗೆ, ಸಿಕ್ಕಂತ ಸಾಕ್ಷಿಗಳ ಬಗ್ಗೆ ಪ್ರಶ್ನೆ. ಆರಂಭದಿಂದಲೂ ಕೂಡ ಜಡ್ಜ್ ಈ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಈಗ ಏನ್ ನೀವು 7 ಆರೋಪಿಗಳು ಕ್ಯಾನ್ಸಲೇಷನ್ಗೆ ಕೇಳ್ತಾ ಇದ್ದೀರಿ, ಆ 7 ಆರೋಪಿಗಳ ಪಾತ್ರ ಏನು, ಈ ಶೆಡ್ ಅಲ್ಲಿ ಆ ಟೈಮಲ್ಲಿ ಅವ್ರು ಇದ್ರ, ಫೋಟೋ ಇದೆ ಅಂತ ನೀವು ಹೇಳಿದ್ರಿ, ಫೋಟೋ ತೋರಿಸಿದ್ರಿ, ಈ 7 ಜನ ಆರೋಪಿಗಳು ಆ ಫೋಟೋದಲ್ಲಿ ಇದ್ದಾರಾ ಅನ್ನುವಂಥದ್ದನ್ನ ಕೂಡ ಜಡ್ಜ್ ಕೇಳಿದ್ರು. ಅದನ್ನೇ ಈಗ ಮುಂದುವರಿಸಿದ್ರೆ ವಿನಯ್ ಬಳಿ ಸಿಕ್ತಲ್ಲ ಒಂದು ಫೋಟೋ, ಅದು ಹೆಂಗ್ ಸಿಕ್ತು ವಿನಯ್ಗೆ? ಹಾಗಾದ್ರೆ ಫೋಟೋ ಕ್ಲಿಕ್ ಮಾಡಿದವ್ರು ಯಾರು, ಫೋಟೋನ ಸೆಂಡ್ ಮಾಡಿದವ್ರು ಯಾರು, ಇದ್ರ ಬಗ್ಗೆನೂ ಕೂಡ ತನಿಖೆ ಆಗಬೇಕು ಅಥವಾ ಇದ್ರ ಬಗ್ಗೆನೂ ಕೂಡ ವಿವರ ಇರಬೇಕಲ್ಲ. ಸೊ ಅದನ್ನ ಕೇಳ್ತಾ ಇದ್ದಾರೆ. ಜೊತೆಗೆ ಆ ಫೋಟೋದಲ್ಲಿ ಇರುವಂತಹ ಈಗೇನು 7 ಆರೋಪಿಗಳು ಅಂತ ನೀವೇನು ಹೇಳ್ತಾ ಇದ್ರಿ, ಅವರೆಲ್ಲರೂ ಕೂಡ ಆ ಫೋಟೋದಲ್ಲಿ ಇದ್ದಾರಾ ಅನ್ನುವಂಥದ್ದನ್ನು ಕೂಡ ಈಗ ಜಡ್ಜ್ ಪ್ರಶ್ನೆಯನ್ನ ಕೇಳಿದ್ದಾರೆ. ಹೀಗೆ ವಿಚಾರಣೆ ಇನ್ನು ಕೂಡ ಮುಂದುವರಿತಾನೆ ಇದೆ. ವಾದ ಪ್ರತಿವಾದಗಳು. ಈಗ ಸದ್ಯಕ್ಕೆ ವಾದ ಮಂಡಿಸ್ತಾ ಇರುವಂತವರು ಸಿದ್ಧಾರ್ಥ ಲೂಥ್ರಾ ಅವರು. ಜಡ್ಜ್ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ಕೆಲವೊಂದಷ್ಟು ಕ್ಲಾರಿಫಿಕೇಶನ್ಗಳನ್ನ. ಈಗ ನೀವು ಚಾರ್ಜ್ ಶೀಟ್ ಏನು ಹಾಕಿದಿರಿ, ಆ ಚಾರ್ಜ್ ಶೀಟ್ ಹಾಕಲಾಗಿದೆ, ಬಟ್ ಚಾರ್ಜಸ್ ಇನ್ನೂ ಫ್ರೇಮ್ ಆಗಿಲ್ಲ ಅನ್ನುವಂಥದ್ದನ್ನ ಸಿದ್ಧಾರ್ಥ ಲೂಥ್ರಾ ಅವರು ಹೇಳಿದ್ದಾರೆ. ಯಾಕಂದ್ರೆ ಇನ್ನೂ ಟ್ರಯಲ್ ಸ್ಟಾರ್ಟ್ ಆಗಬೇಕು, ಚಾರ್ಜಸ್ ಫ್ರೇಮ್ ಆಗಬೇಕು. ಬಟ್ ಚಾರ್ಜ್ ಶೀಟ್ ಅಲ್ಲಿ ಏನೆಲ್ಲ ವಿಚಾರಗಳಿವೆ, ತನಿಖೆ ಹೇಗಾಯ್ತು, ಹೇಗೆ ಸ್ಟಾರ್ಟ್ ಆಯಿತು ಇದು ಕೊಲೆಯ ಪ್ರಕರಣ ಅನ್ನುವಂಥದ್ದು. ಆ ಫೋಟೋದಲ್ಲಿ ರೇಣುಕಾಸ್ವಾಮಿ ದೇಹದ ದೃಶ್ಯ ಮಾತ್ರ ಇದೆ. ಆ ದೇಹದ ಬಳಿಯೇ ಒಂದು ಅಶೋಕ ಲೇಲ್ಯಾಂಡ್ ವಾಹನ ನಿಂತಿದೆ. ಅದರ ಬಳಿ ಆರೋಪಿಗಳು ದರ್ಶನ್ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾರೆ. ಸೊ ಇದು 2 ಬೇರೆ ವಿಷಯಗಳು. ಸೊ ಸುಪ್ರೀಂ ಕೋರ್ಟ್ ಪ್ರಶ್ನೆಗೆ ಸಿದ್ಧಾರ್ಥ ಲೂಥ್ರಾ ಅವರು ಕೊಡ್ತಾ ಇರುವಂತಹ ವಿಚಾರ ನೋಡಿ, ಒಂದು ಅವತ್ತು ರಿಲೀಸ್ ಆದಂತಹ ಒಂದು ಫೋಟೋ ನಾವು ಮಾತಾಡ್ತಾ ಇದ್ವಿ, ಒಂದು ಅಂಗಲಾಚಿ ಬೇಡ್ಕೊಳ್ತಾ ಇರುವಂತಹ ರೇಣುಕಾಸ್ವಾಮಿಯ ಒಂದು ಫೋಟೋ ಇದೆ ಶೆಡ್ ಬಳಿಯಲ್ಲಿ, ಶೆಡ್ ಅಲ್ಲೇ ಒಳಗಡೆ, ಅಲ್ಲೇ ಶೆಡ್ ಒಳಗಡೆ ಒಂದು ಅಶೋಕ ಲೇಲ್ಯಾಂಡ್ ವೆಹಿಕಲ್ ಇದೆ, ಅದ್ರ ಮುಂದೆ ಇವನು ಅಂಗಲಾಚ್ಕೊಂಡು ಬೇಡ್ಕೊಳ್ತಾ ಇದ್ದಾನೆ. ಸೇಮ್ ಪ್ಲೇಸ್ ಅಲ್ಲಿ ದರ್ಶನ್ ಜೊತೆಗೆ ಈ ಉಳಿದ ಆರೋಪಿಗಳು ಕೂಡ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿರೋದು ಕೂಡ ಒಂದು ಫೋಟೋ ಇದೆ. ಬಟ್ ಇದು ಅವತ್ತೇ ತೆಗೆದಿರೋದು ಫೋಟೋನ ಅಥವಾ ಬೇರೆ ಇನ್ನೊಂದು ಸಂದರ್ಭದಲ್ಲಿ ತೆಗೆದಿರೋದು ಫೋಟೋನೋ ಅದನ್ನು ನೋಡಬೇಕು.
ಬಟ್ ಇವ್ರು ಇದನ್ನ ಪುಷ್ಟೀಕರಿಸ್ತಾ ಇರೋದೇನಂತ ಹೇಳಿದ್ರೆ, ಯಾವ ಪ್ಲೇಸ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಆಯ್ತೋ, ರೇಣುಕಾಸ್ವಾಮಿಯ ಫೋಟೋ ತೆಗೆದ್ರು, ಆ ಜಾಗದಲ್ಲಿ ದರ್ಶನ್ ಇದ್ರು. ಅದೇ ಜಾಗದಲ್ಲಿ ನಿಂತ್ಕೊಂಡು ನೋಡಿ, ಸೇಮ್ ಆಂಗಲ್ ನಲ್ಲಿ ಅವ್ರದ್ದು ಫೋಟೋಗಳಿವೆ. ಸೊ ದರ್ಶನ್ ಆ ಜಾಗದಲ್ಲಿ ಇದ್ರು ಅನ್ನುವಂಥದ್ದಕ್ಕೆ ಇದೊಂದು ಸಾಕ್ಷ್ಯ ಅನ್ನುವಂಥದ್ದನ್ನ ಹೇಳ್ತಾರೆ. ಅಟ್ ದ ಸೇಮ್ ಟೈಮ್ ಈಗ ದರ್ಶನ್ ಪರ ವಕೀಲರು ಹೇಳೋದು, ಸುಮಾರು ಶೂಟಿಂಗ್ಗಳು ನಡೆದಿದೆ ಆ ಶೆಡ್ ಅಲ್ಲಿ. ಆ ತರದ ಅಶೋಕ ಲೇಲ್ಯಾಂಡ್ ವೆಹಿಕಲ್ಗಳು ಇರುವಂತದ್ದು ಸುಮಾರು ಇದೆ. ಯಾಕಂದ್ರೆ ಅದನ್ನು ಸೀಸ್ ಮಾಡಿ ವೆಹಿಕಲ್ಗಳನ್ನ ತಂದು ನಿಲ್ಲಿಸುವಂತ ಶೆಡ್ ಅದು. ಯಾರು ಲೋನ್ಗಳನ್ನ ಪಾವತಿ ಮಾಡೋರು ಅಂಥದ್ದು ಸೀಸ್ ಮಾಡಿ ನಿಲ್ಸಿರ್ತಾರೆ. ಬಹುಶಃ ಶೂಟಿಂಗ್ ಟೈಮಲ್ಲಿ ಫೋಟೋ ತೆಗೆದಿರ್ಬೋದು. ನೀವು ಹೇಗೆ ಅದೆರಡನ್ನೂ ಕೂಡ ಒಂದೇ ಅಂತ ಹೇಳೋದಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ಪ್ರಶ್ನೆ ಮಾಡಿದ್ರು. ಸೊ ಈಗ ಸುಪ್ರೀಂ ಕೋರ್ಟ್ ಮುಂದೆನೂ ಕೂಡ ಆ ವಿಚಾರವನ್ನ ಇಟ್ಟಿದ್ದಾರೆ. ಈಗ ಸಿದ್ಧಾರ್ಥ ಲೂಥ್ರಾ ಅವರು ತಮ್ಮ ವಾದ ಮಂಡನೆಯ ಸಂದರ್ಭದಲ್ಲಿ ಎರಡೂ ಫೋಟೋ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ಕೊಡ್ತಾ ಇದ್ದಾರೆ. ಎಸ್, ನಾವು ಗಮನಿಸಿದ್ವಿ ಹೈಕೋರ್ಟ್ನಲ್ಲಿ ಆದಂತಹ ವಾದ ವಿವಾದವನ್ನ. ಬಹುಶಃ ಅದೇ ಇಲ್ಲಿ ಮತ್ತೊಮ್ಮೆ ನಮ್ಮ ಎದುರಿಗೆ ಬರ್ತಾ ಇದೆ. ಆದರೆ ಕೋರ್ಟ್ ಇದನ್ನ ಈ ಸಂದರ್ಭದಲ್ಲಿ ಹೇಗೆ ನೋಡುತ್ತೆ ಅನ್ನೋದು ಬಹಳ ಪ್ರಮುಖ ಆಗುತ್ತೆ. ಯಾಕಂದ್ರೆ ಹೈಕೋರ್ಟ್ನಲ್ಲಿ ಕೊಟ್ಟಂತಹ ಜಾಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಹೇಳಿದಂತಹ ಒಂದು ಅಭಿಪ್ರಾಯ ಏನಿದೆ ಬಹಳ ಕ್ರೂಷಿಯಲ್ ಅದು. ಯಾಕಂದ್ರೆ ಒಂದು ಚಡಪಡಿಕೆ ಕಂಡು ಬಂತು ಜಾಮೀನು ಕೊಡುವಲ್ಲಿ ಅಂತನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಈ ಎಲ್ಲವನ್ನ ಹೇಗೆ ಈಗ ನಾವು ಗಮನಿಸ್ತಾ ಇದೀವಲ್ಲ ಒಂದು ಫೋಟೋ, ಆ ಫೋಟೋದಲ್ಲಿರುವಂತಹ ವಿಷಯಗಳನ್ನ ನಾವು ಗಮನಿಸ್ತಾ ಇರುವಂತದ್ದು ಅಂದ್ರೆ ಆದಂತಹ ಹಲ್ಲೆಯ ತೀವ್ರತೆ, ಅದಕ್ಕೆ ಸಾಕ್ಷಿಯಾಗಿ ಫೋಟೋ ಇದೆ. ಹಾಗೆ ಎಸ್, ಈ ಫೋಟೋ ವಿಚಾರವಾಗಿ ಜಡ್ಜ್ ಪ್ರಶ್ನೆ ಮಾಡಿರೋದು, ಅದಕ್ಕೆ ಉತ್ತರ ಬರ್ತಾ ಇರೋದು. ಅಶೋಕ್ ಲೇಲ್ಯಾಂಡ್ ಎದುರುಗಡೆ ತೆಗೆದಂತಹ ಒಂದು ಫೋಟೋ ಏನಿದೆ ಅದರಲ್ಲಿ ಅಂಗಲಾಚ್ಕೊಳ್ತಾ ಇದ್ದಾರೆ ರೇಣುಕಾಸ್ವಾಮಿ, ತಮ್ಮನ್ನು ಬಿಟ್ಟುಬಿಡಿ ಅಂತ ಹೇಳಿ. ಆ ಸಂದರ್ಭದಲ್ಲಿ ಹಲ್ಲೆಯಾದದಕ್ಕೆ ಅಂದ್ರೆ ಹಲ್ಲೆಯಾದ ಜಾಗ ಏನಿದೆ, ನಂತರ ರೇಣುಕಾಸ್ವಾಮಿಯ ಮೃತದೇಹ ಸಿಕ್ಕಿದ್ದು ಬೇರೆ ಪ್ರದೇಶದಲ್ಲಿರಬಹುದು, ಆದ್ರೆ ಅದನ್ನೆಲ್ಲವನ್ನ ನಾವು ಲಿಂಕ್ ಮಾಡ್ತಾ ಹೋದಾಗ ಖಾಕಿ ಪಡೆ ಅವರಿಗೆ ಸಿಕ್ಕಿದ್ದು ಹಲ್ಲೆಯಾದದ್ದು, ಹತ್ಯೆಯಾದದ್ದು ಈ ಜಾಗದಲ್ಲಿ ಅಂತ ಅದಕ್ಕೆ ಪುಷ್ಟಿ ಕೊಡುವಂತಹ 2 ಲಾರಿಗಳನ್ನ ಗಮನಿಸ್ತಾ ಇದೀವಿ.